ಭಾರತೀಯರಿಗೆ ಮತ್ತು ವಿದೇಶದಲ್ಲಿ ಇರುವಂತಹ ಭಾರತೀಯರಿಗೆ ಎಲ್ಲರೂ ಸಹ 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಜೈ ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ ಮಾತಾ ಕಿ ಜೈ. ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧಿಯವರು, ಲಾಲಾ ಲಜಪತ್ ರಾಯ್ ಅವರು, ವಲ್ಲಭಭಾಯ್ ಪಟೇಲ್ ಅವರು, ಬಿಪಿನ್ ಚಂದ್ರಪಾಲ್ ಅವರು, ಸರೋಜಿನಿ ನಾಯ್ಡು ಅವರು ಅಷ್ಟೇ ಅಲ್ಲ, ರಾಷ್ಟ್ರೀಯ ನಾಯಕ ಅಷ್ಟೇ ಅಲ್ಲ, ರಾಜ್ಯದ ಬೇಕಾದಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳ್ವಡಿ ಮಲ್ಲಮ್ಮ, ರಾಣಿ ಹೊನ್ನಮ್ಮ, ರಾಣಿ ಅಂಬಕ್ಕ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಹೋರಾಡ್ತಾರೆ, ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಡಾಕ್ಟರ್ ಸೂರ್ಯನಾಥ ಕಾಮತ್ ಅಂತ ಅತ್ಯಂತ ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಓದ್ಬೇಕು ನಿಜವಾಗಿ ಸಹ. ಇವತ್ತು ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ. ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ಅಷ್ಟೇ, ಸ್ವೇಚ್ಛೆ ಅಲ್ಲ ಅಲ್ವಾ? ಕವಿಗಳೆಲ್ಲ ಇದ್ದಾರೆ ಇಲ್ಲಿ. ಸ್ವಾತಂತ್ರ್ಯನೇ, ಸ್ವೇಚ್ಛೆ ಅಲ್ಲ. ಸ್ವೇಚ್ಛೆಗೋಸ್ಕರ ಸ್ವಾತಂತ್ರ್ಯ ಬರಲಿಲ್ಲ. ಹೀಗಾಗಿ ನಮ್ಮ ಕೃಷ್ಣ ಅವರು ಮಾತಾಡಿದ್ರು 43ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಹಿಂಸಾ ಇದರಲ್ಲಿ, ಮಹಾತ್ಮ ಗಾಂಧಿ ಅಹಿಂಸಾ ಇದರಲ್ಲಿ ಪರಸ್ಪರ ಅವರಿಗೆ ಹಿಂಸೆಲ್ ಪಡಿಬೇಕು, ಅಹಿಂಸೆಲ್ ಪಡಿಬೇಕು ಅಂತೆಲ್ಲ ವಾದ ವಿವಾದಗಳಾಗ್ತವೆ. ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಅವಿರತ ಪ್ರಯತ್ನ ಕೂಡ ಸ್ವಾಗತಾರ್ಹ, ಸ್ತುತ್ಯಾರ್ಹವಾದ್ದು. ಮತ್ತು ಮಹಾತ್ಮ ಗಾಂಧಿ ಅವರ ಅಹಿಂಸಾ ಒಂದು 47ರ ಆಗಸ್ಟ್ 15 ಆಗಸ್ಟ್ 14ರ ಮಧ್ಯರಾತ್ರಿ ಅಂದ್ರೆ 15 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಬೇಕಾದಷ್ಟು ಬೆಳೀತು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಭಾರತ ಬೆಳೆದಿದೆ. ಆದ್ರೆ ಭಾರತದ ಸಂಸ್ಕೃತಿ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳಿದಂಗೆ, ಭಾರತದ ಸಂಸ್ಕೃತಿ ಅನೂಚನವಾದ್ದು, ಸನಾತನ ಧರ್ಮದಿಂದ ಕೂಡಿರುವಂತದ್ದು. ನೋಡಿ, ಬಸವಣ್ಣವರು ಹೇಳ್ತಾರೆ 12ನೇ ಶತಮಾನದಲ್ಲೇ ಹೇಳ್ತಾರೆ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಇದರ ಅಳಿಯಲು ಬೇಡ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಸಪ್ತಸೂತ್ರಗಳು, 7 ಸೂತ್ರಗಳು. ಅದ್ರಲ್ಲಿ ನಾನು ಒಂದೆರಡನ್ನ ಪಾಲಿಸ್ತೀನಿ. ಕಳಬೇಡ, ಕೊಲಬೇಡ, ಅಷ್ಟೇನು ಕಾಲ ಆಗೋದು ಬಹಳ ಕಷ್ಟ ಅವೆಲ್ಲ ಪಾಲಿಸೋದು. ಅವೆಲ್ಲ 7 ಪಾಲಿಸ್ಬಿಟ್ರೆ ಬಸವಣ್ಣನ ಆಗ್ಬಿಡ್ತಾರೆ. ಹಾಗೆ ಆದ್ರೆ ಬಸವಣ್ಣರು ಹೇಳಿದ ಆದರ್ಶ ಇದೆಯಲ್ಲ. ರಾಮಾಯಣ ಏನ್ ಹೇಳ್ತು? ರಾಮ ಏಕಪತ್ನಿ ವ್ರತಸ್ಥ, ದಶರಥನ ಬಗ್ಗೆ ಪಿತೃವಾಕ್ಯ ಪರಿಪಾಲಕ ರಾಮ. ಆಮೇಲೆ ಭರತ ಲಕ್ಷ್ಮಣರು ಭ್ರಾತೃ ವಾಕ್ಯ ಪರಿಪಾಲಕರು, ಸೀತೆ ಮಹಾಪತಿರ್ವತಿ, ಆಂಜನೇಯ ದೈವ ಭಕ್ತ. ಮಹಾಭಾರತದಲ್ಲಿ ಏನಾಯ್ತು? ಮಹಾಭಾರತ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆ. ಇವೆಲ್ಲ ಪ್ರಾಚೀನವಾದ ಗ್ರಂಥಗಳಿಂದ ನಾವು ತಿಳಿಯುತ್ತೀವಿ, ತುಂಬಾ ಇದೆ ತಿಳಿಯೋದು. ಅವೆಲ್ಲ ನಮಗೆ ಮಾದರಿಗಳು. ಆಂಗ್ಲ ಕವಿ ಇದ್ದಾನೆ, ಅವನ ಹೆಸರು ತತ್ವಜ್ಞಾನಿ ಇದ್ದಾನೆ, ಅವನ ಹೆಸರು ಹೇಳ್ತೀನಿ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಜೀವನದಲ್ಲಿ ನಾನು ಸುಮ್ಮನೆ ಹೇಳ್ತೀನಿ, ಖಲೀಲ್ ಜಿಬ್ರಾನ್ ಅಂತ. ನಾವು ತಂದೆ ತಾಯಿಯಿಂದ ಜೋರು ಹುಟ್ಟಿದ್ದೀವಿ, ಆದರೆ ನಮ್ಮನ್ನ ನಡೆಸೋನು ಆ ದೇವ್ರು, ನಮ್ಮ ಅಂತರಾತ್ಮದಲ್ಲಿ ಇದ್ದಾನಲ್ಲ ಆ ದೇವ್ರು ನಮ್ಮನ್ನು ನಡೆಸ್ತಾನೆ. ಖಲೀಲ್ ಜಿಬ್ರಾನ್ ಅಂತ ಹೇಳ್ಬಿಟ್ಟು ಒಳ್ಳೆ ತತ್ವಜ್ಞಾನಿ, ತುಂಬ ಚೆನ್ನಾಗಿ ಅವರು ವಿವರಿಸಿದ್ದಾರೆ ಮನುಷ್ಯನ ಜೀವನದ ಬಗ್ಗೆ. ಅದಕ್ಕೆ ಇನ್ನೊಂದು ವಿಷಯ, ನಾವು ಇಷ್ಟೊಂದು ಚೆನ್ನಾಗಿ ಆಚರಣೆ ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ಭಾರತ ದೇಶಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. 200 ವರ್ಷ ಎಷ್ಟೋ ಜನ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಂದ 1857ರಿಂದ 1947ವರೆಗೆ ತುಂಬ ಜನ ನಮ್ಮ ಭಾರತ ದೇಶ ಹಂಚಿ ಹೋಗಿತ್ತು. ಚಿಕ್ಕ ಚಿಕ್ಕ ರಾಜ್ಯಗಳಿದೆ, ಎಲ್ಲರನ್ನೂ ಕೂರಿಸ್ಲಿಕ್ಕೆ ಲಾಲಾ ಲಜಪತ್ ರಾಯ್, ಗಾಂಧೀಜಿ, ಮತ್ತು ಗೋಪಾಲಕೃಷ್ಣ ಗೋಖಲೆ ಇವರೆಲ್ಲರೂ ಕೂಡ ತುಂಬ ಒಂದಾಗಿ ಎಲ್ಲರೂ ನಮ್ಮ ಭಾರತ ದೇಶವನ್ನು ಒಂದುಗೂಡಿಸಿದ್ರು. ಅವಾಗ ಗಾಂಧೀಜಿ ಒಂದ್ಸರಿ ಬೆಳಗಾವಿ ಬಂದಿರ್ತಾರೆ. ಅಡೇಕರ್ ಮಂಜಪ್ಪನವರು ಒಂದು ಆಶ್ರಮಕ್ಕೆ, ಸ್ವಾಮೀಜಿ ಆಶ್ರಮ ಕರ್ಕೊಂಡು ಬಂದಿರ್ತಾರೆ. ಎಲ್ಲರೂ ಊಟ ಬಡಿಸಿರ್ತಾರೆ, ಆದರೆ ಯಾರು ಊಟ ಮಾಡ್ತಿರ್ಲಿಲ್ಲ. ಗಾಂಧೀಜಿ ಕೇಳಿದ್ರು, ನಮ್ಮ ನಾರ್ತ್ ಇಂಡಿಯಾದಲ್ಲೆಲ್ಲ ಊಟ ಹಾಕಿ ಕೂಡ ಚೆನ್ನಾಗಿ ಹೊಡಿತಾ ಇರ್ತಾರೆ. ಇಲ್ಲ ಸರ್, ನಮ್ಮದಲ್ಲಿ ಬಸವೇಶ್ವರ ಅಂತಿದ್ದಾರೆ, ನಮಗೆ ಎಲ್ಲಿವರೆಗೂ ನಾವು ಊಟ ಬಡಿಸಿ ಆದಮೇಲೆ ಒಂದು ಮಂತ್ರ ಹೇಳಬೇಕು. ಆವಾಗ ಮಂತ್ರ ಹೇಳಿದ್ಮೇಲೆ, ಬಸವ ಮಂತ್ರ ಇದೆ, ಅದು ಹೇಳಿದ್ಮೇಲೆ ನಾವು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಹಂಗೆ ಅಲ್ಲ ಸರ್, ದೇವ್ರು ಕೊಟ್ಟಿರೋದನ್ನ ನಾವು ದೇವ್ರಿಗೆ ತೋರಿಸಲೇ ಹೆಂಗೆ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಆವಾಗ ಗಾಂಧೀಜಿಯವರಿಗೆ ಅವರು ಹಿಂದಿನಲ್ಲಿ, ಮತ್ತು ಅಡೇಕರ್ ಚೆನ್ನಾಗಿ ಹಿಂದಿ ಬರೋದು, ಆ ಹಿಂದಿನಲ್ಲಿ ಹೇಳಿ ಅವ್ರನ್ನ ಇದು ಮಾಡಿ, ಆವಾಗ ಅವರಿಗೆ ಬಸವಣ್ಣರ ಬಗ್ಗೆ, ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆ ತುಂಬ ನಾಲೆಡ್ಜ್ ಬಂತು. ಅವಾಗ ಹಿಂದಿ ವಚನಗಳನ್ನು ಓದ್ಬಿಟ್ಟು ನಮ್ಮ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ, ಎಲ್ಲರನ್ನೂ ಭಾಷಾವಾಗಿ ಪ್ರಾರ್ಥನೆ ಮಾಡಿದ್ರು. ನೀವು ಎಲ್ಲೆಲ್ಲೇ ಇರಲಿ, ನಾವು ಭಾರತೀಯರು. ಕರ್ನಾಟಕದಲ್ಲಿ, ಆಂಧ್ರದ ತೆಲುಗಿನಲ್ಲೇ ಇರಲಿ, ಮಹಾರಾಷ್ಟ್ರದಲ್ಲೇ ಇರಲಿ, ಗೋವಾದಲ್ಲೇ ಇರಲಿ, ಬಿಹಾರಿಗಳೇ ಇರಲಿ, ಅಸ್ಸಾಂನಲ್ಲೇ ಇರಲಿ, ಅರುಣಾಚಲ ಪ್ರದೇಶದಲ್ಲಿ ಇರಲಿ, ಮರಾಠಿಗಳಿರಲಿ, ಎಲ್ಲರೂ ನಾವು ಹಿಂದೂಸ್ತಾನಿಗಳು,
ನಾವು ಭಾರತ ದೇಶದ ನಾವೆಲ್ಲ ಸದಸ್ಯರು, ನಾವೆಲ್ಲ ಒಂದಾಗಿರಬೇಕು ಅಂತ ಒಗ್ಗಟ್ಟು ತಂದುಬಿಟ್ರು. ಆ ಒಗ್ಗಟ್ಟು ತಂದಿದ್ದಕ್ಕೆ ನಾವು ಇವತ್ತು ರಾಷ್ಟ್ರಪಿತ ಗಾಂಧೀಜಿಯನ್ನು ನೆನೆಸ್ಕೊಂಡು ನಾನು ಏನು ಹೇಳಬೇಕು ಅಂದರೆ 3 ಸಾಲಿಂದ ನಾವು 3 ಆನ ಕಂಡುಹಿಡಿಬೋದು. ಮೊದಲನೇದು ನಾವು ಖುಷಿಯಾಗಿರ್ಬೇಕು ಅಂದರೆ ನಾವು 3 ಸಹ ಮಾಡಬೇಕು. ಸಹ ಅಂದರೆ ನಾವೇನು ಸಂಕಲ್ಪ ಮಾಡಬೇಕು, ಗುರಿ ಇಟ್ಕೋಬೇಕು. 2ನೇ ಸಹ ಅಂದರೆ ಸಾಹಸ ಮಾಡಬೇಕು. 3ನೇ ಸಹ ಅಂದರೆ ಸೇವೆ ಮಾಡಬೇಕು. ಮತ್ತು ಸಂಕಲ್ಪ ಹೆಂಗೆ ಮಾಡಬೇಕು ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಸಂಕಲ್ಪ ಅಂದರೆ ತುಂಬ ಚೆನ್ನಾಗಿರಬೇಕು. ಥಾಮಸ್ ಆಲ್ವಾ ಎಡಿಸನ್ ಥರ ಅವನು ಥಾಮಸ್ ಆಲ್ವಾ ಎಡಿಸನ್ನು ತುಂಬ ಜ್ಞಾನಿ ಇರ್ತಾನೆ. ಅವನು ತುಂಬ ಏನಾದ್ರು ಕಂಡುಹಿಡಿಬೇಕು ಅಂತ ಇರ್ತಾನೆ. ಅವಾಗ ಸ್ಕೂಲಿಂದ ಅವನಿಗೆ ಹೊರಗಾಕ್ತಾರೆ. ಸ್ಕೂಲಿಗೆ ಹೊರಗಾಕಿದಾಗ ಟೀಚರ್ಸ್ ಎಲ್ಲ ಅವನ್ನ ನಿಮ್ಮ ತಾಯಿ ಕರ್ಕೊಂಬ ಅಂತ ಹೇಳ್ತಾರೆ. ಅವ್ರ ತಂದೆ ಇರೋದಿಲ್ಲ. ಅವ್ನು ನ್ಯೂಸ್ ಪೇಪರ್ ಮಾಡಿಬಿಟ್ಟು ಅವನು ಜೀವನ ನಡೆಸ್ತಾ ಇರ್ತಾನೆ, ತಂದೆ ಇರೋದಿಲ್ಲ. ಆವಾಗ ತಾಯಿ ಅವಾಗ ಒಂದು ಮಾತಾಡ್ತಾರೆ, ನೋಡಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಅವ್ರ ಮಕ್ಕನ ನೋಡಿ ಕಂಡಿಡಿತಾಳೆ ಅವಳು, ನನ್ನ ಮಗ ಏನಾದ್ರು ಹಾಗೆ ಆಗ್ತಾರೆ ಅಂತ. ಕೊನೆಗೆ ಅವನು ಬಲ್ಬ್ ಕಂಡುಹಿಡಿದು ಟಂಗ್ಸ್ಟನ್ ವೈರ್ ಹಾಕಿಬಿಟ್ಟು ಅಮೇರಿಕಾದಲ್ಲಿ ಪೂರ್ತಿ ನೈಟ್ ಬೆಳಕು ತರ್ತಾನೆ. ಪೂರ್ತಿ ಅಮೇರಿಕಾ ಡ್ಯಾನ್ಸ್ ಮಾಡುತ್ತೆ. ನೋಡಿ ಒಬ್ಬ ಮನುಷ್ಯ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಗುರಿ ಇರಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಥಾಮಸ್ ಆಲ್ವಾ ಎಡಿಸನ್. ಇನ್ನೊಂದು ಗುರಿ, ನಾನು ತೇನ್ಸಿಂಗ್ ಅಂತ ಒಬ್ಬ ಇದ್ದಾನೆ. ತೇನ್ಸಿಂಗು ಹಿಮಾಲಯ ಪರ್ವತ ಹತ್ತುತ್ತಾನೆ. ಅವ್ರ ತಾಯಿ ಇರೋದಿಲ್ಲ. ಇದೇ ಸೇಮ್ ಅವ್ರ ಅಜ್ಜಿ ಇರ್ತಾರೆ, ಮಗನೇ ಈ ಗೋಧಿ ರೊಟ್ಟಿ ತಿನ್ನು, ನೀನು ಸ್ಟ್ರಾಂಗ್ ಆಗಬೇಕು, ವ್ಯಾಯಾಮ ಮಾಡು, ಈ 3 ಕಿಲೋಮೀಟ್ರ್ ಅಂದರೆ 30,000 ಅಡಿ ಬೆಟ್ಟನ ಹತ್ತಿ ತೋರಿಸ್ಬೇಕು, ನೀನು ಇಂಡಿಯಾದಲ್ಲಿ ಹೆಸರು ತಗೋಬೇಕು ಅಂತ ಹೇಳ್ತಾನೆ. ಕೊನೆಗೆ ತೇನ್ಸಿಂಗ್ ಆ ಬೆಟ್ಟನ ಹತ್ತಿ ತೋರಿಸ್ತಾನೆ. ಆವಾಗ ಹತ್ತಿ ತೋರಿಸಿದಾಗ ಅವನದು ಗುರಿ, ಅವ್ರ ತಾಯಿ ಒಂದು ಮುತ್ತು ಕೊಟ್ಟು ಹೇಳ್ತಾಳೆ, ಮಗನೇ ನೀನು ಸಾಧನೆ ಮಾಡಿ ತೋರಿಸ್ಬೇಕು ಮಗನೇ ಅಂತೇಳಿ ಅಜ್ಜಿ ಹೇಳ್ತಾಳೆ. ಆ ಕೆಲಸನ ಅವನು ಪೂರ್ತಿ ಮಾಡ್ತಾನೆ. ಇದು ಗುರಿ ನಮ್ಮದು. ಇದಕ್ಕೆ ಸಾಹಸ ಅಂತ ಹೇಳ್ತೀವಿ. ಇದು 3ನೇದು ಸೇವೆ. ಸೇವೆ ಹೆಂಗೆ ಮಾಡಬೇಕು ಅಂತಂದರೆ ಗಾಂಧೀಜಿ ಥರ ಮಾಡಬೇಕು. ಅವ್ರು ಗಾಂಧೀಜಿ ತಾಯಿ ಪುತ್ಲಿಬಾಯಿ ಹೇಳ್ಕೊಡಾರಂತೆ ಅವರಿಗೆ ರಾಮಾಯಣದಲ್ಲಿ, ರಾಮನ ಥರ ಇರಬೇಕು, ಎಲ್ಲರಿಗೂ ಸಹಕಾರ ಮಾಡಬೇಕು, ಒಳ್ಳೆಯವ್ರನ್ನೆಲ್ಲರಿಗೂ ನಾವು ಬರಬೇಕು ಅಂತ ಹೇಳಿ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತ ಹೇಳಿಬಿಟ್ಟು ಅವಳು ಕೈಗೆ ಏನೇ ಮಾಡಿದ್ರು ಕೂಡ ಇವ್ರನ್ನ ಫಾರೆಸ್ಟಿಗೆ ಕಳಿಸಿದ್ರು ಪರವಾಗಿ ಹೆದರಲಿಲ್ಲ. ಕೈಕೇಯಿ ಒಂದಿದ್ರು. ಕೊನೆಗೆ ಅವರು ಅಲ್ಲಿಗೆ ಬಂದ್ರೂ ಕೂಡ ರಾಮನ ಥರ ಸೇವೆ ಮಾಡಬೇಕು. ಆವಾಗ ನಾವೆಲ್ಲ ಇದು ಮಾಡ್ತೀವಿ. ಆವಾಗ ನೋಡಿ 3 ಸಿಗುತ್ತೆ. 3 ಆ ಹೇಳಿದ್ನಲ್ಲ, ಒಂದು ಆಹಾರ, ಆರೋಗ್ಯ, ಆದಾಯ. ಇವು 3 ಸಿಗಬೇಕು ಅಂದರೆ 3 ಸಾಲುಗಳನ್ನ ನಾವು ಕಂಪ್ಲೀಟ್ ಮಾಡಬೇಕು. ಮೊದಲಿಗೆ ತಾಯಿ ಕನ್ನಡಾಂಬೆ ಭಾರತಾಂಬೆನ ಸ್ಮರಿಸುತ್ತಾ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಪ್ರೀತಿಯ ಕನ್ನಡ ಮನ ಹಾಗೂ ಭಾರತ ಮನ ಪ್ರೀತಿಯ ಮಕ್ಕಳು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇರೋ ಎಲ್ಲರಿಗೂ ನನ್ನ ಶಿರವಾಗಿ ನಮಸ್ಕರಿಸುತ್ತಾ, ಗುರುಗಳಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ, ಸ್ವಾತಂತ್ರ್ಯ ಅಂತಂದ್ರೆ ಅತಂತ್ರ ಸ್ಥಿತಿಯಲ್ಲಿರುವ ನಮ್ಮ ಭಾರತನ ಎಂತೆಂಥ ಮಹನೀಯರು ರಕ್ತ ಹರಿಸಿ ಅವರ ಜೀವನನ್ನೇ ತ್ಯಾಗ ಮಾಡಿ ಎಂಥ ಘೋರ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಗೆ ಸ್ವಾತಂತ್ರ್ಯನ ಒದಗಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡುವಷ್ಟು ಇವಾಗ ಸಮಯನೂ ಇಲ್ಲ, ನಾನಷ್ಟು ದೊಡ್ಡವಳು ಅಲ್ಲ. ಬಟ್ ಅತಂತ್ರ ಸ್ಥಿತಿಯಲ್ಲಿರೋ ನಮ್ಮ ದೇಶನ ಸ್ವಾತಂತ್ರ್ಯಗೊಳಿಸಿ ನಮ್ಗೆಲ್ಲ ಕೊಟ್ಟೋಗಿದ್ದಾರೆ, ಬಿಟ್ಟೋಗಿದ್ದಾರೆ. ನಾವು ಅದನ್ನ ಮತ್ತೆ ಅತಂತ್ರ ಮಾಡದೇನೆ ಅದು ಗಣತಂತ್ರ ಕಾಲಿಟ್ಟಿದೆ. ಅಂದ್ರೆ ಗಣತಂತ್ರ ಕಾಲಿಟ್ಟ ಈ ಯುಗದಲ್ಲಿ ನಾವು ಅದನ್ನ ಇನ್ನೂ ಸುಧಾರಿಸನೆಯಿಂದ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರ ಮೂಲಕ, ಹಾಗೆ ದೇಶ ಸೇವೆಗಳ ಮೂಲಕ ಅದನ್ನ ನಾವು ನಮ್ಮ ಒಂದು ಜವಾಬ್ದಾರಿಯನ್ನ ಮಾಡೋಣ, ನಮ್ಮ ಕರ್ತವ್ಯ ಪಾಲಿಸೋಣ. ಅದ್ ಬಿಟ್ರೆ ನಾವು ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ? ಯಾಕಂತಂದ್ರೆ ಮಹನೀಯರ ತರ ನಾವು ಇವಾಗ ರಕ್ತ ಹರಿಸೋದಿರ್ಲಿ, ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಡೋದಿರ್ಲಿ, ಪಕ್ಕದವ್ರಿಗೆನೆ ಏನಾದ್ರೂ ಆದ್ರೆ ಹೋಗಿ ನೋಡೋ ಪರಿಸ್ಥಿತಿನೂ ಇಲ್ಲ ನಮ್ಗೆ. ಅಷ್ಟೊಂದು ಮಾನವೀಯತೆ ಎಲ್ಲೋ ಒಂದ್ ಕಡೆ ಕಳೆದೋಗ್ತಾ ಇದೆ. ಬಟ್ ಕೆಲವೊಂದ್ ಕಡೆಗೆ ಅಂದ್ರೆ ಇಲ್ಲಿ ನಮ್ಮ ಈ ತರ ಬಳಗದಲ್ಲಿ ಮಾತ್ರ ಅದು ನಾವು ಪುಣ್ಯ ಮಾಡಿದೀವಿ ಅನ್ಕೊಂತೀವಿ. ಇಷ್ಟೊಂದು ಮುದ್ದು ಹೃದಯಗಳನ್ನ ನಾವು ಗೆದ್ದಿದೀವಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಕ್ ಇಷ್ಟಪಡ್ತೀನಿ ಬಂದಿರೋದಕ್ಕೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಿಜಕ್ಕೂ ಅರ್ಥಪೂರ್ಣವಾದದ್ದು. ಕಾರಣ ಎಲ್ಲ ಧರ್ಮ, ಎಲ್ಲ ಜಾತಿ ಮತ್ತೆ ಎಲ್ಲರೂ ಸೇರಿ ಮಾಡುವಂತಹ ಆಚರಿಸುವಂತಹ ಈ ಹಬ್ಬವನ್ನ ನಾವು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಹಾತ್ಮ ಗಾಂಧೀಜಿಯ ಒಬ್ಬರಿಂದಲೇ ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ಸಾವಿರಾರು ವೀರ ಯೋಧರು ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ.
ಅದರಲ್ಲಿ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಉಪಯೋಗಿಸಿದ್ರು. ಆದರೆ ಅದರಿಂದ ನಾವು ಸಕ್ಸಸ್ ಆಗೋದಿಲ್ಲ ಅಂತ ತಿಳ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರು ಹಿಂಸಾ ತತ್ವವನ್ನು ರೂಪಿಸ್ಕೊಂಡ್ರು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಸತತವಾಗಿ 90 ವರ್ಷಗಳ ಕಾಲ ನಮ್ಮ ಭಾರತದಲ್ಲಿರುವಂತಹ ಸುಮಾರು ಜನಗಳು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಆಗ ಸುಭಾಷ್ ಚಂದ್ರ ಬೋಸ್ ಅವರನ್ನು ಸುಖ ಕಾರಾಗೃಹದಲ್ಲಿಟ್ಟಿರ್ತಾರೆ. ಅವರು ಆ ಕಾರಾಗೃಹದಿಂದ ತಪ್ಪಿಸ್ಕೊಂಡು ಹೋಗಿ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. ಹಿಟ್ಲರನ್ನ ಭೇಟಿ ಆಗ್ತಾರೆ. ಹಿಟ್ಲರ್ ಬಂದು ಬರ್ಮಾ, ಮಲೇಷ್ಯಾ ಮತ್ತು ಭಾರತದ ಕೆಲವು ಸೈನಿಕರನ್ನ ಒಟ್ಟುಗೂಡಿಸಿ ನಮ್ಮ ಅಂಡಮಾನ್ ನಿಕೋಬಾರ್ ಅನ್ನುವಂತ ಒಂದು ಜಾಗಕ್ಕೆ ಮೊದಲು ಫಸ್ಟ್ ನಮ್ಮ ಭಾರತದ ಬಂದು ಅಲ್ಲಿ ಒಂದು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ 43ರಲ್ಲಿ. ಅದೇ 43ರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಈಸೂರು ಅನ್ನುವಂತ ಗ್ರಾಮ, ಆ ಗ್ರಾಮದಲ್ಲಿ ಇರುವಂತಹ ಎಲ್ಲ ಜನರು ಒಟ್ಟುಗೂಡಿ ನಾವೇ ಒಂದು ಸ್ವರಾಜ್ಯ ಅಂದ್ರೆ ನಾವು ಬ್ರಿಟಿಷರಿಗೆ ನಾವು ಯಾವುದೇ ಕಪ್ಪ ಕಾಣಿಗಳನ್ನು ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ತಮ್ಮಷ್ಟು ತಾವೇ ಸ್ವತಂತ್ರ ಘೋಷಣೆ ಮಾಡ್ಕೊಳ್ತಾರೆ. ಅದು ಒಂದು ಸೇಮ್ 1943ರಲ್ಲಿ. ಇದು ಕೂಡ ಅಂದ್ರೆ 1947ಕ್ಕಿಂತ 5 ವರ್ಷ ಮುಂಚೆನೆ ಸ್ವರಾಜ್ಯ ಅನ್ನೋದು ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಇವತ್ತೊಂದ್ ಸ್ವಲ್ಪ ನನ್ಗೆ ಮನ್ಸಿಗೆ ಬಹಳ ನೆಮ್ಮದಿ ಆಯ್ತು. ಕೆಲವೊಂದು ವಿಚಾರಗಳನ್ನ ಕೂಡ ತಿಳ್ಕೊಂಡಂಗಾಯ್ತು. ಆಮೇಲೆ ಮನುಷ್ಯ ಎಷ್ಟೇ ಕಲ್ತ್ರು ಕಲಿಯೋಂಥದ್ದು ಬೇಜಾನ್ ಇರ್ತದೆ ಅಂತ ಹೇಳ್ತಾರಲ್ಲ, ದೇಶ ಸುತ್ತ ನೋಡ್ಬೇಕಂತೆ, ಕೋಶ ನೋಡ್ಬೇಕಂತೆ. ಹಾಗಾಗಿ ನಮ್ಮ ಹಿರಿಯರು ಏನ್ ಸಾಧನೆಗಳನ್ನ ಮಾಡಿದ್ದಾರೆ, ನಮ್ಗೆ ಏನ್ ಕಾಣಿಕೆಗಳನ್ನ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲಾನು ಕೂಡ ನಾವು ಕಲಿತು ನಮ್ಮ ಮಕ್ಕಳು ಕೂಡ ಕಲಿಸ್ಕೊಡ್ತಾ ಮುಂದೋಗೋಣ ಅಂತ ಹೇಳ್ತೀನಿ. ಏನು ಇವತ್ತು ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತೀನಿ.